ರ್ಯಾಂಡಮ್ ಬ್ಲಾಗ್ ಮಾಡ್ತಾ ಇದ್ದೀವಿ. ಸೊ ಎಲ್ಲಿ ಹೋಗ್ತೀನಿ ಎಲ್ಲ ತೋರಿಸ್ತೀನಿ. ಅಲ್ಲಿ ಟೈಮ್ ಹೋಗಿದೆ. ಸೊ ಎಲ್ಲಿ ಹೋಗ್ತಿದ್ದೀನಿ ಎಲ್ಲ ತೋರಿಸ್ತೀನಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಾನು ನಡ್ಕೊಂಡು ಹೋಗ್ತಿದ್ದೀನಿ ನೋಡಿ ಗಾಯ್ಸ್. ಅದಕ್ಕೆ ಗಾಡಿ ಓಡಿಸೋದು ಕಲಿಬೇಕು ಅನ್ನೋದು. ಕಲ್ತಿಲ್ವಲ್ಲ, ಅನುಭವಿಸ್ಬೇಕು ನಾನು. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಆಲ್ಮೋಸ್ಟ್ ಇದು ಯಾವುದು ಅಂದರೆ ಕಂಡುಹಿಡಿದೆ ಆಯ್ತಾ. ಇದು ಯಾವ ಏರಿಯಾ ಅಂತ ಒಂದು ಗೆಸ್ ಮಾಡಿ ಗಾಯ್ಸ್, ನೋಡೋಣ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಯಾರಿಗಾರು ಗೊತ್ತಾರೆ ಕಮೆಂಟ್ ಮಾಡಿ. ಏನು ಗೊತ್ತಾ, ಇವಾಗ ಜಸ್ಟ್ ನನ್ನ ಫ್ರೆಂಡ್, ನಾನು ಆವಾಗಲೇ ಹೊರಟಿದ್ನಲ್ವಾ, ನಾನು ಇಲ್ಲಿಗೆ ಬಂದೆ ಅಂತ ತೋರಿಸ್ತೀನಿ ಆಯಿತಾ. ಗಾಯ್ಸ್ ವಿಡಿಯೋ ಮಾಡಬೇಕಂತೆ. ಬರೀ ಇಂಥದೆಯಾ ಅಣ್ಣ ಹಾಯ್ ಮಾಡಿ ನನ್ನ ಡಾಗಿಗೆ. ಇವಳು ಮಿಸ್ ದೀಪಿಕಾ, ಇವಳು ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಸಾರಿ ಗಾಯ್ಸ್, ಇವಳ ಹೆಸರು ದಿವ್ಯಾ. ಇವಳ ಹೆಸರು ಎಂತ ಗೊತ್ತಾ? ಭೂಮಿ ಒಂದು ಸ್ಮೈಲ್ ಮಾಡು. ಭೂಮಿ ಈ ಎಂತ ಮಾಡು. ಇವಾಗ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡಕ್ಕೆ ಬಂದಿದ್ದೀವಿ. ಬರ್ಡೇ ಗರ್ಲ್ ಇದ್ದಾಳೆ ನೋಡಿ, ಬರ್ಡೇ ಗರ್ಲ್ ನೋಡಿ. ಬರ್ಡೇ ಗರ್ಲ್ ಯಾರಿಗೂ ಲೈಕ್ ಆದರೆ ಒಂದು ಕಮೆಂಟ್ ಮಾಡಿಬಿಡಿ ಆಯಿತಾ. ಅವಳು ಅಕೌಂಟ್ ನಾನು ಮೆನ್ಷನ್ ಮಾಡ್ತೀನಿ. ಓಕೆ ಡನ್, ಓಕೆ ಡನ್. ಇವತ್ತು ಅವಳು ಹಂಗೇನು ಹೇಳಿದ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ಆಯ್ತಾ. ಅದನ್ನ ಕೇಳ್ಕೊಂಡು ನಂಗಂತೂ ನೆನಪಿಲ್ಲ ಅವಳು ಏನು ಹೇಳಿದ್ಲು ಅಂತ. ಅವಳು ಹೇಳಿದ್ದೇನೆ ಸುಳ್ಳಾದ್ರೆ ಎಂತ ಗೊತ್ತಾ, ಬರ್ಡೇ ಸೆಲೆಬ್ರೇಷನ್ ಆಯಿತು. ಬರ್ಡೇ ಹೆಂಗಿತ್ತು ಸೆಲೆಬ್ರೇಷನ್ ಹೇಳೆ. ವಾವ್, ಥ್ಯಾಂಕ್ ಯು ಸೋ ಮಚ್ ಗೈಸ್. ಸೈನ್ ಮಾಡಿ ನಮ್ಮ ಬರ್ಡೇಗೆ. ಬನ್ನಿ ಬನ್ನಿ ಬನ್ನಿ, ಇಲ್ಲಿ ನೋಡಿ ನನ್ನ ಬರ್ಡೇಗಳು ಸೆಲೆಬ್ರೇಷನ್ ಮಾಡೋಕ್ಕೆ ಮತ್ತೆ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ. ಬನ್ನಿ ಬನ್ನಿ, ಹಾಯ್ ಮಾಡಿ. ಹೆಸರೆಂತದ ನಿಂದು? ನಿಂದು? ಹಾಯ್ ಮಾಡಿ, ಹಾಯ್ ಮಾಡಿ. ಅಕ್ಕಂಗೆ ವಿಶ್ ಮಾಡಿ ಆಯ್ತಾ ಎಲ್ಲರಿಗೂ. ಅವಳು ಬರ್ಡೇ. ಚೆನ್ನಾಗೈತೆ. ಇನ್ನೂ ಸೆಲೆಬ್ರೇಷನಿಗೆ ಬಂದು ಇಲ್ಲೇನೋ ಆದಂಗೆ ನಡೀತು. ಬಟ್ ತುಂಬ ಬರ್ಡೇ ಸೆಲೆಬ್ರೇಷನ್ ಹೆಂಗೈತಿದ್ವಿ ಹೇಳೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಫಾರ್ ದಿ ಸರ್ಪ್ರೈಸ್. ನಮ್ಮದು ಸ್ಪೆಷಲ್ ಗೆಸ್ಟ್ ಇವರೇ ಬಂದಿದ್ರು. ನಂದು ಚಾನಲ್ ಸಬ್ಸ್ಕ್ರೈಬ್ ಮಾಡು ಆಯ್ತು. ಕೂತ್ಗಳಲ್ಲಿ ನಿನ್ ಗೆದ್ರೆ ತಾನೆ ಮಾಡ್ತೀವ ಇಲ್ಲೋ ಗೊತ್ತಿಲ್ವಾ? ಹುಡ್ಕೊಡ್ತೀನಿ, ಕೊಡು ಮಾಡ್ಕೊಡ್ತೀನಿ. ಸರಿ, ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲೇ ಸಿಗ್ತೀನಿ ಬಿಡು. ಸೇಲ್ ಹಾಕ್ಬೇಕು. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್ ಬಾಯ್. ಹೌದಾ? ನಂಗೆ ಕೊಡು ಹಂಗೆ. ನೆಕ್ಸ್ಟ್ ಬಟ್ ಚೆನ್ನಾಗಾಯ್ತು ಬರ್ಡೇ ಸೆಲೆಬ್ರೇಷನ್. ಇವಾಗ ಎಲ್ಲಿ ಹೋಗ್ತಿರೋದು? ವಿವಿಪುರಂ ಸ್ಟ್ರೀಟ್ ಫುಡ್ಸ್. ಬರ್ಡೇಗಳ ಪಾರ್ಟಿಗೋಸ್ಕರ ಎಲ್ಲಿ ಹೋಗ್ತಿದ್ದೀವಿ ನಾವು? ವಿವಿಪುರಂ ಸ್ಟ್ರೀಟ್ ಫುಡ್ಸ್. ಹೇಳುದಿವ್ಯಾ? ವಿವಿಪುರಂ ಸ್ಟ್ರೀಟ್ ಫುಡ್ಸ್. ಇದು ಬೇಡ, ಭೂಮಿ ಚೆನ್ನಾಗಿ ಕಾಣಿಸಲ್ಲ ವಿಡಿಯೋದಲ್ಲಿ, ಅದಕ್ಕೆ ಬೇಡ. ಏನು ಗೊತ್ತಾ ಗಾಯ್ಸ್, ನಾವು ಇವಾಗ ವಿವಿಪುರಂ ಫುಡ್ ಸ್ಟ್ರೀಟಿಗೆ ಬಂದಿದ್ವಿ. ಅಲ್ಲೇನೆ ವಿವಿಪುರಂ ಅಲ್ಲೇನೆ ಇದು. ಇಲ್ಲೇ ಒಂದು ಟೆಂಪಲ್ ಇದೆ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಹೋಗ್ಬರೋಣ? ಹಾಂ ಹೋಗ್ಬರೋಣ. ಹೋಗ್ಬೋದಲ್ಲ? ಅಲ್ಲ ಹೋಗೋ ಅಲ್ಲಿ ಒಳಗಡೆ ಒಂದು ಟೆಂಪಲ್ ನೋಡಿದ್ರೆ ಶಕ್ತಿನೇ. ದೇವ್ರ ದರ್ಶನ ಮಾಡ್ಕೊಂಬಂದು ಸಿಗ್ತೀನಿ ಗಾಯ್ಸ್. ಅಲ್ಲಿ ಒಳಗಡೆ ಅಲೋ ಇದೆಲ್ಲ ನಂಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿರೋದು. ಸೊ ಜಸ್ಟ್ ಆಮೇಲೆ ಹಾಕ್ತೀನಿ.
ಬರಲಿ ಇದು. ಮುಂದೆ ನೋಡು ಏನ್ ತಗೋತೀರಾ ಏನ್ ಬೇಕು ದೋಸೆ ಅಂತಿದ್ರಲ್ವಾ ಇದೇ ಟೀಮ್ ಕಣೆ ಇದೇ ಟೀಮಾ? ಇಲ್ಲಿ ಬೇಡ ದೋಸೆ ಏನಲ್ಲ ಆಕ್ಚುಲಿ ಫೇಮಸ್ ಅದು ರೀಲ್ಸಲ್ಲಿ ಇಲ್ಲೆಲ್ಲ ಅದು ಕಣೆ ಅವರಾ ನಾವು ಇವಾಗ ಫುಡ್ ಎಂತ ಕೊಡ್ತಿದ್ದೀವಿ? ಅವರೇ ಬೇಳೆ ದೋಸೆ ಇಲ್ಲಿ ಫೇಮಸ್ ಅವರ ಏನ್ ಫೇಮಸ್ ನೀವು? ಅವರೇ ಬೇಳೆ ದೋಸೆ ನನ್ನ ಫ್ರೆಂಡ್ ಹೇಳ್ತಿದ್ದಾಳೆ. ಮೊದಲು ಹೋಗೋಣ ಬಸ್ ಟೆಂಪಲ್ ಹೋಗೋಣ ತಿನ್ಕೊಳ್ಳೋಣ ಬಾ, ಹಶ್ವಾಗ್ತಿದೆ. ಇವನ್ನೇ ನೋಡ್ತೀರಾ ಕಂಜೂಸ್ ನನ್ ಮಗ. ಭಿಕ್ಷೆ ಕೇಳಿದ್ರೆ 10 ಪೈಸೆ ಕೊಡ್ತಾರೆ. ಟೆಂಪಲ್ ಹೋಗೋಣ. ನಾನು ಇದು ನನ್ನ ಫ್ರೆಂಡ್ ಹೇಳ್ತಾಳೆ ನೋಡಿ ಗೈಸ್, ಕೇಳ್ಕೊಳ್ಳಿ. ಇವಾಗ ಇಲ್ಲಿ ಅವರೇ ಬೇಳೆ ದೋಸೆ ತಿನ್ನೋಣ, ಚೆನ್ನಾಗಿರುತ್ತೆ. ಓಕೆ, ನೀವು ಟೇಸ್ಟ್ ಮಾಡ್ತೀರಾ? ಹಾಗಾದ್ರೆ ವಿವಿ ಪುರಂ ಬನ್ನಿ. ವಿವಿ ಪುರಂ ಅಲ್ಲ, ವಿವಿ ಲೊಕೇಶನ್ ರೀಡ್ ಕೊಡ್. ವಿವಿ ಪುರಂ ಇವರು ನಿಮ್ಮ ಬ್ಲಾಗರು ಲೊಕೇಶನ್ ಶೇರ್ ಮಾಡಿರ್ತಾರೆ. ಹಾ, ಲೊಕೇಶನ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, DM ಮಾಡಿ DM ಮಾಡಿ ಅಥವಾ ಕಮೆಂಟ್ ಮಾಡಿ. ಇವತ್ತು ಪಾರ್ಟಿ ಫುಲ್ ದಿವ್ಯನ್ ಪಾರ್ಟಿ. ನಾ ಕೇಳಿದೆಲ್ಲ ಕೊಡಿಸ್ತಾ ಇದ್ವಿ ಅಲ್ಲ ನಿಮಗೆ? ಕೊಡಿಸ್ತೀನಿ, ನಿನ್ಕಿಂತ ಹೆಚ್ಚಿಂದ ನೀವು ಎಲ್ಲರೂ ಮೋಸ್ಟ್ಲಿ ನಾವು ಅನಟಮಿ ಅನಟಮಿ ಗೊತ್ತಿಲ್ಲ ನನಗೆ, ಕನ್ಫ್ಯೂಸ್ ಆಗ್ತಿದೆ ಒಂದ್ಸಲ ಅನಟಮಿ. ರೈಟ್ ಬರುತ್ತೆ ಲೆಫ್ಟ್ ಬರುತ್ತೆ. ದಿವ್ಯಾ ಹೇಳು, ಆರ್ಡರ್ ಮಾಡು. ಏನು ಇದು ನಮ್ಗೆ ಟೇಸ್ಟ್ ಮಾಡೋಕಂತ ಹೇಳ್ದಿವ್ಯಾ? ದಿವ್ಯನ್ ಜೊತೆ ನೋಡಿ ಫ್ರೆಂಡ್ಸ್, ನನ್ನ ಫ್ರೆಂಡ್ ಏನ್ ತರಕ್ ಹೋಗಿದ್ದಾಳೆ ಅವಳು? ಒಬ್ಬಟ್ಟು. ನನಗೋಸ್ಕರ ಹೋಳಿಗೆ ತರಕ್ ಹೋಗಿದ್ದಾಳೆ ಗಾಯ್ಸ್. ಇಂಥ ಫ್ರೆಂಡ್ ಎಲ್ಲರೂ ಇದ್ರೆ ತುಂಬಾ ಸಾಹಸ ಮಾಡ್ತಿದ್ದಾಳೆ ನಮಗೋಸ್ಕರ. ಏನು ಮಾಡೋಣ ಗಾಯ್ಸ್, ನಿಮಗೂ ಇಂಥ ಫ್ರೆಂಡ್ಸ್ ಇದ್ರೆ ಕಮೆಂಟ್ ಮಾಡಿ. ನಮ್ಮ ದಿವ್ಯಾ ಲೈಕ್ ದಿವ್ಯಾ ಪಾಟೀಲ್ ಅಂತ ಫುಲ್ ಸೀನಿಯರ್ ಸ್ಟಾಪ್ ಅವರು. 2 ಕೊಟ್ಟಿದ್ದೀನಿ ಅವರಿಗೆ. ಇವಾಗ ರೂಮಲ್ಲಿ ರೊಟ್ಟಿ ಟ್ರೈ ಮಾಡಕ್ಕೆ ಬಂದಿದ್ದೀನಿ. ನಾನು ಯಾವತ್ತೂ ತಿಂದಿಲ್ಲ ಔಟ್ಸೈಡ್ ಅದು. ನೋಡಿ ಇವಾಗ ಹೆಂಗೆ ಮಾಡ್ತಾರೆ ಅವರು. ಒಂದು ರುಮಾಲ್ ರೊಟ್ಟಿ ರೆಡಿ ಆಗ್ತಾ ಇದೆ.